ಅಲ್ಲ ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವ್ರು, ನಾವ್ ಯಾಕೆ ಮಾಡ್ಲಕ್ಕ ಅಲ್ರಿ ಅಲ್ಲಿ ಒಂದ್ ನಿಮಿಷ ತಡ್ರಿ. ಈಗೇನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ, ಅದಕ್ಕಾಗಿ ನೀನು ಈ ಜನವಾರ ತೆಗೆದು ನೀ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ, ನೀನು ಉಡ್ದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರು ಹೇಳ್ತಾರ? ಅನ್ಲಾಕ ಮೋಸ್ಟ್ಲಿ ಈ ಹುನ್ನಾರನು ಇರಬೇಕು, ಮತ್ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತೆ ಸರ್ಕಾರಕ್ಕೆ ಇರಬೇಕು. ಅದರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೀನಿ. ಯಾವುದೇ ಒಂದು ಘಟನೆ ಸುಮ್ಮನೆ ಆಗೋದಿಲ್ಲ ಸರ್. ನೋಡ್ರಿ, ಬಹಳ ತಪ್ಪಾಗಿ ಅರ್ಥೈಸಿರೋದು, ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತಚ್ಚಿದ್ದಲ್ಲ. ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ, ಕಾಲೇಜುಗಳಲ್ಲಿ ಯೂನಿಫಾರ್ಮ್ ವ್ಯತಿರಿಕ್ತವಾಗಿರುವಂತ ದಿನಸುಗಳನ್ನ ಧರಿಸ್ಕೊಂಡ್ ಬರೋದು ಒಂದು. ಒಂದು ನಿಮಿಷ ಪೂರ್ತಿ, ಐ ವಿಲ್ ಕಂಪ್ಲೀಟ್. ಅದು ಎರಡನೇದು, ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿತ್ತು. ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದ. ಚುನಾವಣೆ, ಪರೀಕ್ಷೆ, ನೀವು ಹಿಜಾಬ್ ಧರಿಸ್ಬಿಟ್ರೆ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡೆತಡೆ ಆಗ್ತದ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸ್ಕೊಂಡಿತ್ತು, ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಈ ವ್ಯಕ್ತಿತ್ವವನ್ನ ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ವಾಜ್ಯ ಆಗ್ತದ. ಇವತ್ತು ಜನವರಿ ಆಗ್ಯದ, ನಾಳೆ ನಮ್ಮ MP ಸಾಹೇಬ್ ಹೇಳ್ದಂಗೆ ಉಡ್ದಾರಕ್ಕೆ ಬರ್ತದೆ. ಇದು ಕಾಂಗ್ರೆಸ್ ಏನ್ ಮಾಡಕತ್ತ ಅನ್ನೋದ್ರ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿಯಿಂದ ನೋಡಾಗ್ತದೆ. ಇವತ್ತು ಉಡ್ದಾರ ಕೈ ಹಾಕಿ, ಇದು ಜನವಾರ ಕೈ ಹಾಕಿರಿ, ನಾಳೆ ಉಡ್ದಾರ ಕೈ ಹಾಕ್ತೀರಿ. ನಿಮಗೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ ವಿರೋಧ ಇದೆ. ಪರೀಕ್ಷೆ ಒಳಗ ಖಂಡನೆ ಇದೆ. ಪರೀಕ್ಷೆ ಒಳಗ ಸರ್, ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಡ್ದಾರ ಪ್ರಾಬ್ಲಮ್ ಮಾಡ್ತದ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಆಗ್ತದ ಅಂತ ಅನಿಸೋಲ್ಲ. ಆ ಕಾರಣಕ್ಕಾಗಿ ಹಿಂದಿಂದು ಹಿಜಾಬಿಗೆ ವಿರೋಧಲ್ಲ, ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ, ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನ ಕಾಣಬಾರ್ದು, ತಾರತಮ್ಯ ಆಗಬಾರ್ದು ಅನ್ನುವಂತ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್. ಆ ಯೂನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರುವ ಬರದಲ್ಲಿ ಆಗಿರೋ ಘಟನೆ ಅದು. ನೀವು ಯೂನಿಫಾರ್ಮ್ ಹಾಕೊಡ್ರಿ, ಹಿಂಗ್ಯಾಕೆ ನೀವು ಬೇರೆ ಸಪರೇಟ್ ಅನ್ನಂಗ್ ಬರ್ತೀರಿ ಅನ್ನೋ ರೀತಿಯೊಳಗೆ ಆಗಿರೋ ಘಟನೆ. ಅಟ್ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತ, ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರಂತೆ, ಶರ್ಟ್ ಬಿಚ್ಚಲಾರದೆ, ಬನಿಯನ್ ಬಿಚ್ಚಲಾರದೆ, ಈ ಉಡದಾರ, ಈ ಜನಿವಾರ ಕಾಣಿಸ್ತಾವ ಅನ್ಸರ. ಅಂದ್ರ ಮತ್ತೊಬ್ರದ್ದು ಬಟ್ಟೆ ಬಿಚ್ಚಿ ನೋಡ್ತೀರಿ, ಮತ್ತೊಬ್ರ ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ. ಇದು ತಪ್ಪಲ್ರಿ ಸರ್. ಈಗ ನಿನ್ನೆ ಬಾ ಚಂದ ಹೇಳಿದ್ರು ಒಬ್ರು, ಈ ನನ್ ಶರ್ಟ್ ಬಿಚ್ಚಲ ನನ್ನ ಬನಿಯನ್ ತೂತದನ್ನು ಗೊತ್ತಾಗ್ತದನ್ರಿ, ಅಂತಂದ್ರ ಬನಿಯನ್ ಒಳಗಿರೋ ಉಡದಾರ ಕಾಣಿಸ್ತದಲ್ಲ ನಿಮಗೆ. ನೀವು ಯೋಚನೆ ಮಾಡ್ರಿ, ಅಂದ್ರ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಾಡ್ತಾರ ಈ ಸರ್ಕಾರದೊಳಗ ಅನ್ನುವಂಥದ್ದು. ಎಲ್ಲಿ ಧೈರ್ಯ ಮತ್ ಸರ್, ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು. ಯಾವ್ದೋ ಒಂದು ಕಾಲೇಜಿನ ಪ್ರಾಚಾರ್ಯ ಏನ್ ಕ್ರಮ ಕೈಗೊಳ್ತಾರ್ರಿ, ಅವ 12 ಕಾಲೇಜ್ ಪ್ರಾಚಾರ್ಯ ಏನ್ ಕ್ರಮ ಕೈಗೊಳ್ತಾರ? ಇವ್ರನ್ನ ಕೇಸ್ ಬುಕ್ ಮಾಡ್ಯಾರ ಸರ್. ಇದು ಬಹಳ ದೊಡ್ಡ ಅಪರಾಧ ಆದ್ರೂ ಕೂಡ ಒಪ್ಪಿಟ್ಟಿದೆಯಲ್ಲ, ಏನು ತಪ್ಪಿದೆ, ಹೌದೌದು, ತಪ್ಪಿಗೆ ಏನ್ ಕ್ರಮ, ತಪ್ಪಿಗೆ ಏನ್ ಕ್ರಮ, ಏನು ಅನುದಾನ ರೈತರು ಸಸ್ಪೆಂಡ್ ಮಾಡ್ತೀವಿ ಏನ್ ಸರ್? ಒಂದ್ FIR ಮಾಡಿದ್ರಿ, ಒಂದ್ ಏನ್ರ ತಪ್ಪಾಗ್ಯದ ಅನ್ನೋದಕ್ಕೆ ಸರ ಮಾನಗಡ ಸರ್ಕಾರ ಸರ್. ಇದು ಮಾನಗಡ ಸರ್ಕಾರ. ನನ್ ಮ್ಯಾಲಿನ ಶರ್ಟ್ ತೆಗೆದು, ನನ್ನ ಬನಿಯನ್ ತೆಗೆದು ಒಳಗಿನ ಉಡ್ದಾರ ಜನಿವಾರ ನೋಡಕತ್ತೀರಿ. ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರ್ಬೋದು, ಪಾಪ ಅವ್ರು ಜನಿವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಅದ ಅಂತೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು. ನಾಳೆ ಉಡ್ದಾರ್ಗೂ ಕೈ ಹಾಕ್ತಾರೆ ಇವ್ರು.